ಹಲೋ ಸ್ನೇಹಿತರೆ, ಕನ್ನಡ ಫಾಂಟ್ಸ್ ಡಿಫ್ರೆಂಟಾಗಿ ಬರಿತೀವಿ. ಹೊಸದಾಗಿ ನೋಡ್ತಾ ಇದ್ದೀರಾ. ಅದನ್ನು ಕಲರ್ ಅಕ್ಷರಗಳನ್ನು ಹೇಗೆ ಬರಿಬೇಕು ಅಂತ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಅದು ಹೇಗೆ ಬರೆಯೋಣ ಅಂತ ನೋಡೋಣ. ಇವಾಗ ಮೊದಲಿಗೆ ನೀವು ಪ್ಲೇಸ್ಟೋರಿಂದ ಇನ್ಫಿನಿಟ್ ಪೇಂಟರ್ ಅನ್ನೋ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಡೌನ್ಲೋಡ್ ಮಾಡಿಕೊಂಡ್ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ನಿಮಗಿಲ್ಲಿ ಯಾವ ಸೈಜಲ್ಲಿ ನಿಮಗೆ ಪೇಜ್ ಬೇಕು ಆ ಫೋಟೋ ಸೈಜು ಅದನ್ನು ಬ್ಲ್ಯಾಂಕ್ ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಸೆಟ್ ಮಾಡ್ಕೊಳ್ಳಿ. ಓಕೆನಾ? ನಾನು ಸ್ಕ್ವೇರಲ್ಲೇ ಸಿಂಪಲಾಗಿ ಸೆಟ್ ಮಾಡ್ಕೋತೀನಿ ನಿಮಗೆ ತೋರಿಸ್ಕೊಡೋಕ್ಕೆ. ಅದನ್ನು ಒಂದು ಬೇರೆ ಕಲರಿಂದ ಫಿಲ್ ಕೂಡ ಮಾಡ್ತೀನಿ ನಾನು. ಓಕೆನಾ? ಒಂದು ಯಾವ ಕಲರ್ ಕೊಡೋಣ. ಓಕೆ, ನಾ ಈ ಕಲರ್ ಕೊಡ್ತೀವಿ. ನೋಡ್ತಾ ಇದ್ದೀರಾ? ಓಕೆ, ಇದು ಕೊಟ್ಟಿದ ಮೇಲೆ ನಿಮಗೆ ಯಾವ ಇದು ಬೇಕೋ ಪೆನ್ಸಿಲ್ಗಳನ್ನು ನೋಡಿ. ನಂತರ ಈ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೆಲ್ಲ ಪೆನ್ಸಿಲ್ ಸೈಜು ಅಥವಾ ಡಿಸೈನು ನೇಮ್ಗಳಿದೆ. ನಿಮಗೆ ಯಾವ ಚೆನ್ನಾಗಿ ಅನಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಕ್ಯಾಲಿಗ್ರಫಿ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರ ಶ್ಯಾಡೋ ಸ್ಕ್ರಿಪ್ಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ? ಕ್ಲಿಕ್ ಮಾಡಿಬಿಟ್ಟು ಕಲರಾಗಿ ನಿಮಗಿದ್ರ ಮೇಲೆ ಯೆಲ್ಲೋ ಕಲರ್ ಬರಿಬೇಕು. ಓಕೆ, ಯೆಲ್ಲೋ ಕಲರ್ ಬರೆಯೋದಿದ್ದರೆ ಯಾವ ಥರ ಬರಿಬೇಕು ಅಂತ ಈಗ ಹೇಳ್ಕೊಡ್ತೀನಿ ನಿಮಗೆ. ಬನ್ನಿ, ಮೊದಲಿಗೆ ಪೇಜ್ನ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂಡಿದ್ಮೇಲೆ ನಾನೊಂದು ನೇಮ್ ಬರಿತೀನಿ ನೋಡಿ, ಬೆಂಗಳೂರು. ನೀವು ನೋಡ್ತಾ ಇದ್ದೀರಾ, ತುಂಬ ಕೇಳಿದ್ರು ಅಕ್ಷರಗಳನ್ನ ಸ್ಟೈಲಿಶ್ ಮತ್ತು ಒಂಥರ ಡಿಸೈನ್ ಬರಬೇಕು ಅಂದರೆ ಏನು ಮಾಡಬೇಕು ಅಂತ. ನೋಡ್ತಾ ಇದ್ದೀರಾ ನಾನು ಬರೆಯೋದನ್ನ, ಅಕ್ಷರಗಳು ಹೇಗೆ ಮೂಡಿ ಬರ್ತಾ ಇದೆ ಅಂತ. ಬೆಂಗಳೂರು. ಓಕೆ, ಬೆಂಗಳೂರು. ನೋಡ್ತಾ ಇದ್ದೀರಾ ಯಾವ ಥರ ಸ್ಟೈಲಿಶ್ ಮತ್ತು ಅಕ್ಷರಗಳನ್ನ ನೋಡಿ. ಶ್ಯಾಡೋ ಕಲರ್ ಕೂಡ ಹಿಂದ್ಗಡೆ ಬರ್ತಾ ಇದೆ. ಸರಿನಾ? ಇದನ್ನು ನೀವು PNG ಸೇವ್ ಮಾಡ್ಕೋಬೇಕಂದ್ರೆ ಮೊದಲಿಗೆ ಏನು ಮಾಡಬೇಕಂದ್ರೆ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಇನ್ನೊಂದು ಲೇಯರ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆನಾ? ಓಕೆ, ಈ ಬೇರೆ ಕಲರಲ್ಲಿ ಬರೀತೀನಿ. ಓಕೆ, ಬೆಂಗಳೂರು. ಬೆಂಗಳೂರು ನಾವು ಬರೆಯೋದು ಹಿಂಗೆ. ನೀವು ಹೇಗೆ ಬರಿತೀರೋ ಗೊತ್ತಿಲ್ಲ. ಅಕ್ಷರಗಳು ದುಂಡಾಗಿ ಬರಬೇಕು ಅಂದರೆ ತುಂಬ ಪ್ರಾಕ್ಟೀಸ್ ಬೇಕಾಗುತ್ತೆ. ಯಾಕಂದರೆ ಈ ಬೇರೆ ಥರ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಂಡು ಆಟೋಮೆಟಿಕ್ಕಾಗಿ ಬರೆಯೋಕ್ಕಾಗಲ್ಲ. ಇದು ತುಂಬ ಪ್ರಾಕ್ಟೀಸ್ ಬೇಕು. ಓಕೆ, ನಾನು ಬೇರೆ ಕಲರ್ ಕೂಡ ಸೆಲೆಕ್ಟ್ ಮಾಡ್ಕೋತೀನಿ ನೋಡಿ. ಬೆಂಗಳೂರು ಅಂತ ಬೇರೆ ಕಲರಲ್ಲಿ ಬರೆದಿದ್ದೀನಿ. ಈಗ ಇನ್ನೊಂದು ಕಲರಲ್ಲೇ ಬರಿತೀನಿ ನೋಡಿ, ಬೆಂಗಳೂರು. ಓಕೆ, ರೆಡ್ ಕಲರಲ್ಲಿ. ನೋಡ್ತಾ ಇದ್ದೀರಾ? ಸ್ನೇಹಿತರೊಬ್ಬರು ಕಮೆಂಟ್ ಮಾಡಿದ್ರು ನಾನು ಮಾಡಿರೋ ವೀಡಿಯೋಗೆ, ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆನಾ ಸ್ನೇಹಿತರೆ? ನಿಮಗೆ ಇಷ್ಟವಾಗಿದ್ದರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಧನ್ಯವಾದಗಳು. ಇದೇ ಥರ ವೀಡಿಯೋಗಳು ನಾನು ನಿಮಗೋಸ್ಕರ ತರ್ತಾನೆ ಇರ್ತೀನಿ. ಓಕೆನಾ? ನೋಡ್ತಾ ಇದ್ದೀರಾ ನಾನು ಕಲರ್ ಬರಿತಾ ಇರೋದು. ಓಕೆ, ನೆಕ್ಸ್ಟ್ ಯಾವ ಕಲರ್ ಅಂದರೆ ಗ್ರೀನ್, ಲೈಟ್ ಗ್ರೀನ್ ತೊಗೊಳ್ಳೋಣ. ಲೈಟ್ ಗ್ರೀನ್ ತೊಗೊಂಡಿದ್ದೀನಿ. ಬೆಂಗಳೂರು. ಓಕೆ, ಸದ್ಯ ನಾನು ಇರೋದು ಬೆಂಗಳೂರು. ನೀವು ಯಾವ ಊರಲ್ಲಿದ್ದೀರಿ ಅಂತ ಕೂಡ ಕಮೆಂಟ್ ಮಾಡಿ ನೋಡೋಣ. ಯಾರ್ಯಾರು ಹತ್ತಿರ ಇದ್ದೀರಾ, ಯಾರ್ಯಾರು ಎಷ್ಟೆಷ್ಟು ದೂರ ಇದ್ದೀರಾ ಅಂತ ಕೂಡ ತಿಳಿಯುತ್ತೆ. ನನ್ನವರು ಬಂದು ಸ್ವತಃ ಬೀದರು. ಸದ್ಯ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಓಕೆ, ನೀವು ನೋಡ್ತಾ ಇದ್ದೀರಾ ಕಲರ್ ಯಾವ ಥರ ಬರಿಬೇಕು ಅಂತ ಹೇಳಿದರು. ನೋಡಿದ್ದೀರಾ? ಬರ್ತಾಯಿದ್ದೀರಾ? ಅದಾದಮೇಲೆ ನೀವು ಆಲ್ರೆಡಿ ಇಲ್ಲಿ ಬೇರೊಂದು ಲೇಯರ್ನ ಕ್ರಿಯೇಟ್ ಮಾಡಿಕೊಂಡು ಅಕ್ಷರಗಳು ಬರ್ತಿದ್ದೀರಾ. ಅದನ್ನು ಮೂವ್ ಕೂಡ ಮಾಡ್ಕೋಬೋದು. ಹಾಗೆ ಅದನ್ನು ಬೇರೆ ಕಡೆ ಮೂವ್ ಮಾಡಿ ಅದರ ಸೈಜನ್ನ ಸೆಲೆಕ್ಟ್ ಕೂಡ ಮಾಡ್ಕೋಬೋದು. ಯಾವ ಥರ ಮಾಡಬೇಕು ಅಂತ ಇದ್ದೀರಾ? ಬನ್ನಿ ನೋಡೋಣ. ಮೊದಲಿಗೆ ಬೇಸಿಕ್ ಅಂದರೆ ಇದು ನೋಡಿ, ನಿಮ್ಗೆ ಯಾವ್ದು ಎಷ್ಟು ಬೇಕೋ ಅಷ್ಟು ಅಕ್ಷರ, ಚಿಕ್ಕದು ಬೇಕಾದ ಚಿಕ್ಕದು, ದೊಡ್ಡದು ಬೇಕಾದದ್ದು ಪೇಜ್ಗೆ ಸೆಲೆಕ್ಟ್ ಮಾಡಿ. ಏನಿಲ್ಲ, ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬರೆದುಬಿಟ್ಟು ಇದನ್ನು PNG ಹಾಕಿ ಸೇವ್ ಮಾಡಬೇಕು. ಬೆಂಗಳೂರು ನಾನು ಬರೆದಿದ್ದೀನಿ ನೋಡಿ. ಇದನ್ನು ಸೆಲೆಕ್ಟ್, ಇಲ್ಲಿ ಲಾಸ್ಟಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸೇವ್ ಅಥವಾ ಎಕ್ಸ್ಪೋರ್ಟ್ ಅಂತಿದೆ ನೋಡಿ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ.
ಎಕ್ಸ್ಪೋರ್ಟ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ JPEG ಅಂತಿದೆ ನೋಡಿ, ಅದನ್ನು PNG ಸೆಲೆಕ್ಟ್ ಮಾಡ್ಕೊಳ್ಳಿ. PNG ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಆ ಪಿಕ್ಚರ್ ನಿಮಗೆ ಸೇವ್ ಆಯಿತು. ನಂತರ ನೀವು ಅದನ್ನು ರೀಲ್ಸ್ ಆಗಲಿ ಅಥವಾ ನೀವು ಬರೆದಿರೋ ಕೋಡ್ಸ್ ಮೇಲಾಗಲಿ ಪಿಕ್ಸೆಲ್ ಲ್ಯಾಬ್ನಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿಬಿಟ್ಟು ನೀವು ಎಲ್ಲಿ ಬೇಕು ಅಲ್ಲಿ ಪೋಸ್ಟ್ ಕೂಡ ಮಾಡ್ಬೋದು, ಅಥವಾ ರೀಲ್ಸ್ನಲ್ಲಿ ಕೂಡ ಕವಿತೆಗಳು ಬರೆದು ಕೂಡ ಹಾಕ್ಬೋದು. ಓಕೆನಾ? ನಿಮಗೆ ಇದೇ ಥರ ಇನ್ನೂ ವೀಡಿಯೋಗಳು ನಾನು ಹಾಕ್ತಾನೆ ಇರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತೆ ಬರ್ತೀನಿ. ಧನ್ಯವಾದ. ಅಲ್ಲಿ PNG ಸೇವ್ ಆದಮೇಲೆ ನೀವು ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ, ಕೈನ್ ಮಾಸ್ಟರ್ ಆಗ್ಬೋದು ಅಥವಾ ಲೈಟ್ ಮೋಷನ್ ಆಗಿರ್ಬೋದು ಅಥವಾ ಪವರ್ ಡೈರೆಕ್ಟರ್ ಆಗಿರ್ಬೋದು, ಅದನ್ನು ಓಪನ್ ಮಾಡ್ಕೊಳ್ಳಿ. ಫೋಟೋ ಬ್ಯಾಕ್ಗ್ರೌಂಡ್ ಯಾವುದು ಬೇಕೋ ಅದು ಇಟ್ಕೊಳ್ಳಿ. ನಂತರ ನಾನು ಅಲ್ಲಿ ಸೇವ್ ಮಾಡಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ಅದನ್ನು PNG ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆನಾ? ನೋಡ್ತಾ ಇದ್ದೀರಾ? ಇದನ್ನು ನಿಮಗೆ ಎಷ್ಟು ಸೆಕೆಂಡ್ ಬೇಕೋ ಅಷ್ಟನ್ನ ಶೇರ್ ಮಾಡ್ಕೊಳ್ಳಿ. ಅದನ್ನು ನಾನು ಓನ್ಲಿ ಎಂಪ್ಟಿ ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನಿಮಗೆ ಅದರಲ್ಲಿ ಬೇರೆ ಥರ ಯಾವ್ದಾದ್ರು ಡಿಸೈನ್ ಬೇಕಿದ್ದರೆ ಆ ಡಿಸೈನ್ ಮೇಲೆ ಕೂಡ ನೀವು ಬರ್ಕೋಬೋದು. ಓಕೆನಾ? ನಾನು ಸದ್ಯಕ್ಕೆ ಸುಮ್ಮನೆ ಒಂದು ಪೇಜ್ ಇದು ಮಾಡೋಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಬರೆದುಬಿಟ್ಟು ನೀವು ರೀಲ್ಸ್ ಮಾಡೋದಿದ್ದರೆ ಬ್ಯಾಕ್ಗ್ರೌಂಡ್ ಫೋಟೋ ಯಾವ್ದು ಬೇಕೋ ಅದನ್ನು ಕೊಟ್ಕೋಬೋದು. ಓಕೆನಾ? ನೋಡ್ತಾ ಇದ್ದೀರಾ? ನಾನು ನಿಮಗೆ ಬೆಂಗಳೂರು ಅಂತ ಹೇಳಿ ಬರ್ತಿರೋದನ್ನ ತೋರಿಸ್ತಾ ಇದ್ದೀನಿ. ಸರಿನಾ? ಈ ಥರ ಮಾಡಿಬಿಟ್ಟು ನಿಮಗೆ ಯಾವ ಸಾಂಗ್ ಬೇಕೋ ಅದನ್ನು ಸಾಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಆಲ್ಬಮ್ಮಿಂದ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಒಂದು ಸಾಂಗ್ನ ಸೆಲೆಕ್ಟ್ ಮಾಡ್ಕೊಳ್ಬಿಟ್ಟು ಆ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಂಡ್ಬಿಡಿ. ಸರಿನಾ? ಎಕ್ಸ್ಪೋರ್ಟ್ 4Kನಲ್ಲಿ 60 ನಿಮ್ಮ ವಿಡಿಯೋ ಸೇವ್ ಆಗುತ್ತೆ HD ಕ್ವಾಲಿಟಿ 4Kನಲ್ಲಿ. ಆಮೇಲೆ ನಿಮಗೆ ಎಲ್ಲಿ ಬೇಕೋ ಅಲ್ಲನ್ನ ಶೇರ್ ಕೂಡ ಮಾಡ್ಕೋಬೋದು. ಧನ್ಯವಾದ.